ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 30ನೇ ಅಧ್ಯಾಯ. ಸೂಚನೆ: ಪರಮ ಶಿವಯೋಗದಲ್ಲಿ ತಾನಿರುತ್ತಿರುವ ಶ್ರೀ ಅದೃಶ್ಯ ಯೋಗಿಗೆ ಮರಳು ಹಿಡಿದಿದೆ ಎನ್ನುತ್ತುಪಚರಿಸಿದರು ಭಕ್ತಜನ. ಭೂವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾ ಮಹಾರಾಜರು ಭಕ್ತರ ಇಚ್ಛೆಯಂತೆ ಕಾದ್ರವಳ್ಳಿಗೆ ಆಗಮಿಸಿ ಅಲ್ಲಿ ಭಕ್ತರಿಗೆ ವೇದಾಂತೋಪದೇಶವನ್ನು ಮಾಡಿ ಶಿವಬಸಪ್ಪ ಜೇಡರೈತನಿಗೆ ಶ್ರೀ ಅಡವೀಶನ ರೂಪದಿಂದ ದರ್ಶನವಿತ್ತು ಮತ್ತು ಶ್ರೀ ರುದ್ರಯ್ಯನವರ ಪುತ್ರನಾದ ಅಪ್ಪಯ್ಯನಿಗೆ ಆಶೀರ್ವದಿಸಿ ಭವಿಷ್ಯವನ್ನು ಹೇಳಿದ ಮುಂತಾದ ಸಂಗತಿಯನ್ನು ಶ್ರವಣ ಮಾಡಿದ್ದಿರಲ್ಲವೇ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಕೇಳಿರಿ. ಶ್ರೀ ಬಾಬಾ ಮಹಾರಾಜರು ದತ್ತವಾಡಕ್ಕೆ ಹೋದ ನಂತರ ಇತ್ತ ಶ್ರೀ ಅದೃಶ್ಯ ಶಿವಯೋಗಿಗಳ ಸ್ಥಿತಿಯು ಉಪರತಿಯ ಅವಸ್ಥೆಗೆ ಇಳಿಯಿತು. ಶ್ರೀ ಅದೃಶ್ಯ ಶಿವಯೋಗಿಗಳು ಬೆಳಗಾವಿಯಿಂದ ಬಾಗೇವಾಡಿಗೆ ವರ್ಗಾಯಿಸಲ್ಪಟ್ಟಿದ್ದರು. ಅಲ್ಲಿ ಶಾಲಾ ಮಕ್ಕಳಿಗೆ ಸರಿಯಾಗಿ ಪಾಠವನ್ನು ಹೇಳುತ್ತಿರಲಿಲ್ಲ. ಏಕೆಂದರೆ ಅವರ ಮನಸ್ಸಿನಲ್ಲಿ ಬಾಲಕರಿಗೆ ಪಾಠವನ್ನು ಹೇಳುವ ನಾನು ಮತ್ತು ಬಾಲಕರು ಆ ಬಾಲಕರನ್ನು ಪರೀಕ್ಷಿಸುವುದಕ್ಕೆ ಬರುವ ಮೇಲಾಧಿಕಾರಿಗಳು ಎಲ್ಲರೂ ಪರಮಾತ್ಮನ ಸ್ವರೂಪಿಗಳೇ ಆಗಿರುವುದರಿಂದ ನಾನು ಯಾರಿಗೆ ಪಾಠವನ್ನು ಹೇಳಲಿ ಎಂದು ಬಗೆದು ಬಾಲಕರಿಗೆ ಸರಿಯಾಗಿ ಪಾಠವನ್ನು ಹೇಳುತ್ತಿರಲಿಲ್ಲ. ಯಾವಾಗಲೂ ತಮ್ಮ ಸ್ವರೂಪ ಚಿಂತನೆಯಲ್ಲೇ ಕಾಲ ಕಳೆಯುತ್ತಿದ್ದರು. ಈ ಸ್ಥಿತಿಯನ್ನು ಕಂಡು ಸರ್ಕಾರದವರು ಅದೃಶ್ಯ ಶಿವಯೋಗಿಗಳನ್ನು ಶಾಲಾ ಮಾಸ್ತರ್ ಕೆಲಸದಿಂದ ತೆಗೆದುಹಾಕಿದರು. ಶ್ರೀ ಅದೃಶ್ಯ ಶಿವಯೋಗಿಗಳು ತನಗೆ ಸಂಪೂರ್ಣ ವಿರಾಮ ದೊರಕಿತೆಂದು ಆನಂದಪಟ್ಟರು. ಶ್ರೀ ಅದೃಶ್ಯ ಶಿವಯೋಗಿಗಳವರ ಧರ್ಮಪತ್ನಿಯಾದ ಮಲ್ಲಮ್ಮನು ತನ್ನ ಕುಷ್ಠರೋಗ ನಿರ್ವತ್ತಿಗೆ ಉಪಾಯವೇನೆಂದು ಒಮ್ಮೆ ಶ್ರೀ ಬಾಬಾ ಮಹಾರಾಜರನ್ನು ಕೇಳಿಕೊಂಡರು. ಆಗ ಮಹಾರಾಜರು, ನಿನ್ನ ಪತಿಯಾದ ಅದೃಶ್ಯ ಶಿವಯೋಗಿಯನ್ನು ಪೂಜಿಸಿ ಪಾದೋದಕವನ್ನು ಪ್ರತಿನಿತ್ಯ ಸೇವಿಸು, ಅದರಿಂದ ನಿನ್ನ ಕುಷ್ಠರೋಗವು ನಿವಾರಣೆಯಾಗುವುದೆಂದು ಹೇಳಿದ್ದರು. ಅದೇ ಪ್ರಕಾರ ಮಲ್ಲಮ್ಮನು ತನ್ನ ಪತಿ ಪಾದೋದಕವನ್ನು ಸೇವಿಸಲು ಆ ರೋಗವು 3-4 ವಾರಗಳಲ್ಲಿಯೇ ನಿವಾರಣೆಯಾಯಿತು. ತನ್ನ ದೇಹದ ಕೆಲವು ಭಾಗಗಳಲ್ಲಿ ಬಿಳುಪೆಲ್ಲವೂ ಹೋಗಿ ಹೊಸ ಚರ್ಮವು ಹುಟ್ಟುಗಟ್ಟಿಕೊಂಡಿತು. ಮುನ್ನಿನಂತೆ ಶರೀರವು ಸೌಂದರ್ಯತೆಯಿಂದ ಒಪ್ಪಿತು. ಮಲ್ಲಮ್ಮನಿಗೆ ಬಹಳ ಆನಂದವಾಯಿತು. ಒಮ್ಮೆ ಪತಿಯೊಡನೆ ದತ್ತವಾಡಕ್ಕೆ ಹೋದಾಗೆ ಶ್ರೀಗಳವರನ್ನು ಕುರಿತು ಮಲ್ಲಮ್ಮನು ಇಂತೆಂದಳು: ಹೇ ಗುರುಪ್ರಭು, ತಮ್ಮ ಆಶೀರ್ವಾದ ಪ್ರಭಾವದಿಂದ ನನ್ನ ಕುಷ್ಠರೋಗವು ನಿವೃತ್ತಿಯಾಯಿತು ಎಂದು ಹೇಳಲು ಶ್ರೀಗಳವರು, ಮಲ್ಲಮ್ಮ, ಅವಿರಳಾನಂದ ಪರಂಜ್ಯೋತಿ ಸ್ವರೂಪನಾದ ನಿನ್ನ ಪತಿಯ ಪಾದೋದಕ ಪ್ರಭಾವದಿಂದ ನಿನ್ನ ಕುಷ್ಠರೋಗವು ನಿವೃತ್ತಿಯಾಗಿದೆ. ಪತಿವ್ರತ ಸ್ತ್ರೀಯರಿಗೆ ಪತಿಯ ಪಾದೋದಕವೇ ದಿವ್ಯ ಔಷಧವಾಗಿ ಪರಿಣಮಿಸಿ ಸಮಸ್ತ ರೋಗಗಳನ್ನು ಪರಿಹರಿಸುತ್ತದೆ ಎಂದು ಹೇಳಿದರು. ಶ್ರೀ ಅದೃಶ್ಯ ಶಿವಯೋಗಿಗಳು ಬಾಗೇವಾಡಿಯಲ್ಲಿ ಶಾಲಾಧ್ಯಾಪಕ ಕೆಲಸದಿಂದ ವಿರಮಿತರಾದಂದಿನಿಂದ ಸ್ವಲೀಲೆಯಿಂದ ಸಂಚರಿಸಹತ್ತಿದರು. ಇವರ ಜೀವನೋಪಾಯಕ್ಕೆ ತಕ್ಕ ಏರ್ಪಾಡು ಮಾಡಬೇಕೆಂದು ಇವರ ಅಣ್ಣನವರಾದ ಗಂಗಯ್ಯನವರು ಸರ್ಕಾರದವರಿಂದ ಪೆನ್ಷನ್ ಹಣವು ಬರುವ ಹಾಗೆ ಹುಕುಂ ಪತ್ರವನ್ನು ಬರೆಯಿಸಿಕೊಂಡು ಆ ಪತ್ರದ ಮೇಲೆ ಶ್ರೀ ಅದೃಶ್ಯ ಶಿವಯೋಗಿಗಳವರ ಸಹಿ ಮಾಡಿಸಬೇಕೆಂದು ಆ ಹುಕುಂ ಪತ್ರವನ್ನು ಶಿವಯೋಗಿಗೆ ಕೊಟ್ಟು ಸಹಿ ಮಾಡೆಂದು ಹೇಳಿದರು. ಶ್ರೀ ನಿಜವಿರಾಗ ಮೂರ್ತಿಯಾದ ಶ್ರೀ ಅದೃಶ್ಯ ಸ್ವಾಮಿಗಳು ಇಂತೆಂದರು: ಕಲ್ಲೊಳಗೆ ತಾನಿಪ್ಪ ಕಪ್ಪೆಗೆ ಮಲ್ಲಿಗುಳಂ ನೀವರಾರೈ ತಲ್ಲನಿಸುತಿಹ ಗರ್ಭಕ್ಕನ್ನವನಿವರಾರು ಇಲ್ಲದೆ ಕೈಕಾಲು ಕಣ್ಗಳು ತಲ್ಲನಿಪನಾತರ್ಗೆ ಮುದದಿಂದೆಲ್ಲ ಜೀವರಿಗನ್ನ ಗೊಡುಗುವ ನಮಗೆ ತಾಂಗೊಡನೆ ಶ್ರೇಷ್ಠ ಕನಿಷ್ಠ ಸಮಸ್ತ ಜೀವಜಾಲಕ್ಕೆ ಅನ್ನವನ್ನಿಟ್ಟು ಸಲಹುವ ಜಗದೀಶನು ನಮಗೆ ಅನ್ನವನ್ನು ಕೊಡದಿರುವನೆ. ಈ ಹುಕುಂ ಪತ್ರದಿಂದ ನನಗೇನಾಗಬೇಕಾದ್ದಿದೆ ಎಂದು ನುಡಿದು ಆ ಪತ್ರವನ್ನು ದೀಪಕ್ಕೆ ಹಿಡಿದು ಸುಟ್ಟುಬಿಟ್ಟರು. ಅಶನ ವಸನಕ್ಕಾಗಿ ಆಶೆಯಿಂದ ಹಂಬಲಿಸುವುದು ಈ ಲೋಕವು ನಿಜವರಿದು ಹರತತ್ವ ನಿಷ್ಠೆಯಲ್ಲಿ ಮೈಮರೆದು ಆನಂದಿಸುವುದಾ ಲೋಕವು
ಈ ಲೋಕದ ಆ ಲೋಕದ ಉದ್ಯೋಗವಿಷ್ಟೇ ಎಂದು ನುಡಿದು ಸುಮ್ಮನಾದರು. ಗಂಗಯ್ಯನವರು ತಮ್ಮನ ವಿಪರೀತವಾದ ಕೃತಿಯನ್ನು ಕಂಡು ಇವನಿಗೆ ಹುಚ್ಚು ಹಿಡಿದಿದೆ, ಇಲ್ಲವಾದರೆ ತನ್ನ ಜೀವನೋಪಾಯಕ್ಕೆ ಕಾರಣವಾದ ಹುಕುಂ ಪತ್ರವನ್ನು ಸುಡುತ್ತಿದ್ದನೆ. ಇವನ ಹುಚ್ಚು ನಿರ್ವೃತ್ತಿಯಾಗುವ ದಿವ್ಯ ಔಷಧವನ್ನು ಕೊಡಿಸಬೇಕೆಂದು ಯೋಚಿಸಿ ಔಷಧೋಪಚಾರವನ್ನು ಮಾಡಲು ಅನುವಾದರು. ಶ್ರೀ ಅದೃಶ್ಯ ಶಿವಯೋಗಿಗಳವರು ವೈದ್ಯರು ಕೊಟ್ಟ ಔಷಧವನ್ನು ಗಂಗಯ್ಯನವರ ಇಚ್ಛಾಪೂರ್ತಿಗಾಗಿ ಸೇವಿಸುತ್ತಿದ್ದರು ಮತ್ತು ತಮ್ಮ ನಿಜಾನಂದದಲ್ಲಿ ನಲಿಯುತ್ತಿದ್ದರು. ಔಷಧೋಪಚಾರವನ್ನು ಮಾಡಿದಂತೆಲ್ಲ ಮತ್ತಿಷ್ಟು ಹುಚ್ಚು ಹೆಚ್ಚಾದ ರೀತಿಯಲ್ಲಿ ಗಂಗಯ್ಯನವರಿಗೆ ತೋರಹತ್ತಿತ್ತು ಮತ್ತು ಹೀಗೆ ಯೋಚಿಸಿದರು. ಶ್ರೀ ಬಾಬಾ ಮಹಾರಾಜರ ಸಂಸರ್ಗವು ನನ್ನ ತಮ್ಮನಿಗೆ ಪ್ರಾಪ್ತವಾದ್ದರಿಂದ ವೇದಾಂತ ಶಾಸ್ತ್ರಗಳನ್ನು ಓದಿ ತಲೆಯೂ ಕೆಟ್ಟು ಹೋಗಿದೆ. ಈ ತಲೆ ಕೆಡುಕುತನಕ್ಕೆ ಶ್ರೀ ಬಾಬಾ ಮಹಾರಾಜರೇ ಕಾರಣ ಪುರುಷರು. ಇವನನ್ನು ಅವರ ಕಡೆಗೆ ಕರೆದೊಯ್ದು ಅವರ ಮುಂದೆ ಈ ಸಂಗತಿಯನ್ನು ಹೇಳಿದರೆ ಇದರ ನಿರ್ವೃತ್ತಿಗೆ ಅವರೇ ಉಪಾಯ ಹೇಳುತ್ತಾರೆ ಎಂದು ತನ್ನಲ್ಲಿ ತೀರ್ಮಾನಿಸಿಕೊಂಡರು. ತನ್ನ ತೀರ್ಮಾನದಂತೆ ತಮ್ಮನನ್ನು ಕರೆದುಕೊಂಡು ದತ್ತವಾಡಕ್ಕೆ ಹೊರಡಲು ಅನುವಾದರು. ಜೊತೆಗೆ ಶ್ರೀ ಬಸವನಪ್ಪಗೌಡ, ಗುರುಸಿದ್ದಯ್ಯ ಮುಚ್ಚಂಡಿಯವರು, ಅಡವ್ಯಪ್ಪ ಗೋನಿ ಮಾಸ್ತರ್ ಇವರನ್ನು ಕರೆದುಕೊಂಡು ದತ್ತವಾಡಕ್ಕೆ ಬಂದರು. ಶ್ರೀಗಳವರು ಪ್ರಸನ್ನಚಿತ್ತರಾಗಿ ಕುಳಿತುಕೊಂಡಿದ್ದರು. ಈ ಭಕ್ತ ತಂಡವು ಬಂದು ಗುರುಗಳಿಗೆ ನಮಸ್ಕರಿಸಿತು. ಶ್ರೀ ಅದೃಶ್ಯ ಶಿವಯೋಗಿಗಳು ಸದ್ಗುರುವಿಗೆ ಸಾಷ್ಟಾಂಗ ಪ್ರಣಾಮವನ್ನರ್ಪಿಸಿ ಕುಳಿತುಕೊಂಡರು. ಆಗ ಗಂಗಯ್ಯನವರು ಇಂತೆಂದರು: ಬೋ ಸ್ವಾಮಿಗಳೇ, ಈ ನನ್ನ ತಮ್ಮನಿಗೆ ತಲೆ ಕೆಟ್ಟಿದೆ, ತಾವು ಪರೀಕ್ಷಿಸಿ ಎಂದರು. ಶ್ರೀ ಬಾಬಾ ಮಹಾರಾಜರು, ಅದೃಶ್ಯ ಶಿವಯೋಗಿಯು ತಲೆಯೂ ಕೆಟ್ಟಿಲ್ಲ, ನಿಮ್ಮ ತಲೆಯೇ ಕೆಟ್ಟಂತೆ ತೋರುತ್ತದೆ, ಪರೀಕ್ಷಿಸುವುದೇನಿದೆ? ಮಹಾಪುರುಷರ ಸ್ಥಿತಿಯು ಮಹಾಪುರುಷರೇ ಅರಿಯುವರಲ್ಲದೆ ವ್ಯವಹಾರ ಪಿಶಾಚಗ್ರಸ್ತರು ಅರಿಯಲಾರರು ಎಂದು ಹೇಳಿದರು. ಗಂಗಯ್ಯ: ಶ್ರೀಗಳವರೇ, ನನ್ನ ತಮ್ಮನಿಗೆ ನಿಜವಾಗಿಯೂ ಹುಚ್ಚು ಹತ್ತಿ ತಲೆಗೇರಿದೆ. ಏಕೆಂದರೆ ಸರ್ಕಾರಿಯವರು ಕೊಟ್ಟ ಪೆನ್ಷನ್ ಹುಕುಂ ಪತ್ರದಲ್ಲಿ ಸಹಿ ಮಾಡೆಂದು ನಾನು ಹೇಳಿದರೆ ಆ ಪತ್ರವನ್ನು ದೀಪಕ್ಕೆ ಹಿಡಿದು ಸುಟ್ಟನು. ಅಲ್ಲದೆ ಬದನೆಕಾಯಿಯ ತೋಟವನ್ನಾದರೂ ಕಾದುಕೊಂಡು ಇರಲೆಂದು ತೋಟದಲ್ಲಿ ಬಿಟ್ಟರೆ ದಾರಿಕಾರರಿಗೆ ಬದನೆಕಾಯಿಗಳನ್ನು ಹರಿದುಕೊಟ್ಟು ಬರಿಯ ತೋಟ ಮಾಡಿದನು. ಸಿಕ್ಕಲ್ಲಿಯೇ ವಾಸ ಮಾಡುವುದು, ಯಾರು ಏನಂದರೂ ಸುಮ್ಮನಿರುವುದು, ಇದೆಲ್ಲ ಹುಚ್ಚರ ಲಕ್ಷಣವಲ್ಲವೇ? ತಾವು ತಮ್ಮ ತಲೆಯೇ ಕೆಟ್ಟಿರುವುದೆಂದು ಹೇಳುತ್ತೀರಿ. ನಾವು ಮಾಡಬೇಕಾದ್ದೇನು? ತಮ್ಮ ಸಂಸರ್ಗದಿಂದ ಇವನಿಗೆ ಹೀಗಾಗಿರಬಹುದೆಂದು ನಾನು ಭಾವಿಸುತ್ತೇನೆ. ಈ ಹುಚ್ಚು ತಮ್ಮಿಂದಲೇ ನಿರ್ವೃತ್ತಿಯಾಗಬೇಕು ಎಂದು ನುಡಿದನು. ಅದಕ್ಕೆ ಶ್ರೀಗಳವರು, ತನ್ನ ಸ್ವರೂಪಾನಂದದಲ್ಲಿ ನಲಿಯುವ ಮಹಾಪುರುಷರಿಗೆ ಹುಕುಂ ಪತ್ರದ ಮೇಲೆ ಲಕ್ಷ್ಯವೂ ಹರಿಯುವುದೇ? ಮಮಾತ್ಮ ಸರ್ವಭೂತಾತ್ಮ, ನನ್ನಂತೆಯೇ ಸಕಲ ಪ್ರಾಣಿಗಳಿರುವ ಎಂಬುದನ್ನು ಅರಿತ ಮಹಾಪುರುಷರಿಗೆ ಸ್ವಕೀಯರು ಪರಕೀಯರೆಂಬ ಭೇದ ಭಾವನೆಯಿಲ್ಲದೆ ಬದನೆಕಾಯಿಗಳನ್ನು ಹರಿದು ಜನರಿಗೆ ಕೊಡುವುದರಲ್ಲಿ ದೋಷವೇನಿದೆ? ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಬದನೆಕಾಯಿಯ ತೋಟವನ್ನು ಕಾಯಲು ಕಳುಹಿಸಿದ ನಿಮ್ಮಲ್ಲಿಯೇ ದೋಷವಿರುವುದಲ್ಲದೆ ಹುಚ್ಚು ಅಲ್ಲ, ಬೆಪ್ಪು ಅಲ್ಲ, ನಿಶ್ಚಳವಾಗಿಯೇ ಇದ್ದಾರೆ. ಅವರ ಸ್ಥಿತಿಯು ಅತಿ ಉತ್ಕೃಷ್ಟವಾದುದು. ಅವರು ಮಹಾಶಿವಯೋಗಿಗಳು. ಅವರ ಸ್ಥಿತಿಯು ಉಪರತಾವಸ್ಥೆಯಲ್ಲಿ ನೆಲೆಗೊಂಡಿರುತ್ತದೆ ಎಂದು ನೈಜವಾದ ಸಂಗತಿಯನ್ನು ತಿಳಿ ಹೇಳಿದರು. ಗಂಗಯ್ಯ: ಗುರುಗಳೇ, ನನ್ನ ತಮ್ಮನಿಗೆ ಹುಚ್ಚು ಇಲ್ಲ, ಬೆಪ್ಪು ಇಲ್ಲ, ನಿಶ್ಚಳನಾಗಿ ಇದ್ದಾನೆಂದು ತಾವು ಹೇಳುತ್ತೀರಿ. ನಿಶ್ಚಳನಾಗಿದ್ದ ಪಕ್ಷಕ್ಕೆ ಪ್ರತಿನಿತ್ಯ ಶಿವಲಿಂಗವನ್ನು ಪೂಜಿಸದಂತೆ ಪೂಜಿಸುವುದಿಲ್ಲೇಕೆ? ಇದು ಅಲ್ಲದೆ ತಮ್ಮ ದರ್ಶನಕ್ಕೆ ಸಹ ಬರುವುದಿಲ್ಲೇಕೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಶ್ರೀಗಳವರು, ತನಗೆ ಹೊರತಾಗಿ ಶಿವನಿರುವನೆಂಬ ಭಾವವಿದ್ದರೆ ಶಿವಲಿಂಗವನ್ನು ಅರ್ಚಿಸುತ್ತಿದ್ದರು. ಆ ಭಾವನೆಯು ಅದೃಶ್ಯ ಶಿವಯೋಗಿಗಳಲ್ಲಿಲ್ಲ. ಆದ್ದರಿಂದ ಶಿವಲಿಂಗವನ್ನು ಕ್ರಮವಾಗಿ ಪ್ರತಿನಿತ್ಯವೂ ಪೂಜಿಸುವಂತೆ ಪೂಜಿಸುವುದಿಲ್ಲ. ತನ್ನ ಇಷ್ಟ ಬಂದರೆ ಪೂಜೆಯು ಮಾಡಬಹುದು. ಅಂತೂ ಜ್ಞಾನಿಗಳಲ್ಲಿ ಶಿವಪೂಜೆಯನ್ನು ಮಾಡೇ ತೀರಬೇಕೆಂಬ ನಿಯಮವಿಲ್ಲ. ನಾನೇ ಅವನಾಗಿರುವುದರಿಂದ ನನ್ನ ದರ್ಶನಕ್ಕೆ ಬರಬೇಕೆಂಬ ಇಚ್ಛೆಯೂ ಇರುವುದಿಲ್ಲ. ಅಂದರೆ ನನಗೂ ಈ ಶಿವಯೋಗಿಗೂ ಭೇದವಿಲ್ಲ. ಆದ್ದರಿಂದ ನನ್ನ ದರ್ಶನಾಪೇಕ್ಷೆಯು ಈತನಲ್ಲಿ ತೋರಲಾರದು. ಒಮ್ಮೊಮ್ಮೆ ಬಾಹ್ಯವೃತ್ತಿಯಾಗಿ ನನ್ನ ದರ್ಶನಕ್ಕೆ ಬಂದರೂ ಬರಬಹುದು. ಸ್ವರೂಪನಿಷ್ಠೆಯಲ್ಲಿರುವ ಜ್ಞಾನಿಗಳು ಹೀಗೆ ಇರುತ್ತಾರೆಂಬುದನ್ನು ಹೇಳಲಿಕ್ಕಾಗದು.
ಅಂತೂ ಈ ಅದೃಶ್ಯ ಶಿವಯೋಗಿಗಳು ಹುಚ್ಚರಲ್ಲ ಎಂಬುದನ್ನು ನಮ್ಮ ನಿಶ್ಚಯ ಎಂದು ಹೇಳಿದರು. ಮತ್ತೆ ಇಂತೆಂದರು: ನಿಂತಲ್ಲೇ ಶಿವಪೂಜೆ, ಕುಂತಲ್ಲೇ ಶಿವಯೋಗ, ಎಂತಿರ್ದೊಡೇನು ಶಿವಯೋಗಿ ತಾನು, ನಿಶ್ಚಿಂತೆಯಿಂದಿಹನು ಗಂಗಯ್ಯ. ನಡೆದುದೇ ಕ್ಷೇತ್ರವು, ನುಡಿದುದೇ ಮಂತ್ರವು, ಪಿಡಿದುದೇ ಯೋಗ ಸತ್ಕರ್ಮ, ಪಥವನು ಪಡವಿಯೊಳವನೇ ಘನಮಹಿಮ. ಅವನ ದರ್ಶನದಿಂದ ಸವೆದು ಪೋಪುದು ಪಾಪವನ ಕೃಪೆಯಿಂದ ಸದ್ಗತಿಯು ಸಮನಿಸುವದವನಿಜ ಜನಕ್ಕೆಂಬುದಿದು ಸತ್ಯಂ. ಗಂಗಯ್ಯನವರು ಶ್ರೀಗಳವರ ವಚನಗಳನ್ನು ಕೇಳಿ ಸತ್ಯವಾದ ಸಂಗತಿಯನ್ನೇ ಶ್ರೀಗಳವರು ಹೇಳುತ್ತಾರೆಂಬುದನ್ನು ತಿಳಿದು ಬಂದರೂ ತಮ್ಮನ ಸ್ಥಿತಿಯು ಪೂರ್ವದಂತೆ ಆಗಲು ಉಪಾಯವೇನೆಂಬುದನ್ನು ಮಾತ್ರ ಯೋಚಿಸುತ್ತಿದ್ದರು. ಕೆಲವು ಜನ ಭಕ್ತರು ಶ್ರೀ ಅದೃಶ್ಯ ಶಿವಯೋಗಿಗಳ ಸ್ಥಿತಿಯನ್ನು ಕಂಡು ಗಂಗಯ್ಯನವರನ್ನು ಕುರಿತು ಹೇಳಿದ್ದೇನೆಂದರೆ, 3 ತಿಂಗಳವರೆಗೆ ಪ್ರತಿನಿತ್ಯ 200 ಕೊಡ ತಣ್ಣೀರನ್ನು ತಲೆಗೆ ಹಾಕಿದರೆ ಪೂರ್ವದ ಸ್ಥಿತಿಗೆ ಬರಬಹುದೆಂದು ತಿಳಿಸಿದರು. ಗಂಗಯ್ಯನವರು ಆ ಭಕ್ತ ಜನರಿಗೆ ಹೇಳಿದ್ದೇನೆಂದರೆ, ಮಹನೀಯರೇ, ಹೇಗಾದರೂ ಮಾಡಿರಿ, ತಲೆಗೆ ನೀರಾದರೂ ಹಾಕಿರಿ, ಎಣ್ಣೆ ಬೆಣ್ಣೆಯನ್ನಾದರೂ ತಿಕ್ಕಿರಿ, ನನ್ನ ತಮ್ಮನ ಮೊದಲಿದ್ದ ರೊತ್ತಿಯು ತಿರುಗಿದರೆ ಸಾಕು ಎಂದು ಹೇಳಿದರು. ಶ್ರೀ ಅದೃಶ್ಯ ಶಿವಯೋಗಿಗಳ ತಲೆಗೆ ತಣ್ಣೀರು ಹಾಕುವ ಸಂಗತಿಯನ್ನು ಶ್ರೀಗಳವರಿಗೆ ತಿಳಿಸಲು ಅವರು, ನಿಮ್ಮ ಇಚ್ಛೆಯಂತೆ ಮಾಡಿರಿ, ಪರಮಾತ್ಮನು ಅಭಿಷೇಕ ಪ್ರಿಯನಿದ್ದಾನೆ, ನಿಮ್ಮ ಸೇವೆಯನ್ನಷ್ಟು ಸಲ್ಲಿಸಿ ಪವಿತ್ರರಾಗಿರಿ ಎಂದು ಹೇಳಿದರು. ಗಂಗಯ್ಯನವರು ತಮ್ಮ ಜೊತೆಗೆ ಕರೆದುಕೊಂಡು ಬಂದಿರುವ ಬಸವಣ್ಣಪ್ಪ ಗೌಡರೇ ಮುಂತಾದವರನ್ನು ಕರೆದುಕೊಂಡು ಹಿಂದಿರುಗಿ ಕಾದರವಳ್ಳಿಗೆ ಬರಲು ಅನುವಾದರು. ಏಕೆಂದರೆ ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಉಪಚರಿಸುತ್ತಾ 3 ತಿಂಗಳವರೆಗೆ ದತ್ತವಾಡದಲ್ಲಿದ್ದರೆ ತಮ್ಮ ವ್ಯವಹಾರಕ್ಕೆ ತೊಂದರೆಯಾಗುವುದೆಂದು ತಿಳಿದು ಆ ಶಿವಯೋಗಿಯನ್ನು ಅಲ್ಲಿಯೇ ಬಿಟ್ಟು ತಾವು ಹೊರಡಲು ಅನುವಾದರು. ಬಸವಣ್ಣಪ್ಪನವರು ಶ್ರೀ ಬಾಬಾ ಮಹಾರಾಜರಿಗೆ ನಮಸ್ಕರಿಸಿದರು. ಚಿಕ್ಕ ವಯಸ್ಸಿನಲ್ಲಿರುವ ಬಸವಣ್ಣಪ್ಪನನ್ನು ಕಂಡು ಮಹಾರಾಜರು ಇಂತೆಂದರು: ಎಲೆ ಬಸವಣ್ಣಪ್ಪ, ನೀನು ಶಾಲೆಯಲ್ಲಿ ಎಷ್ಟನೇ ತರಗತಿಯನ್ನು ಓದುತ್ತಿದ್ದೀ? ಬಸವಣ್ಣಪ್ಪ: ಗುರುದೇವ, ನಾನು ಇಂಗ್ಲೀಷ್ 4ನೇ ತರಗತಿಯನ್ನು ಓದುತ್ತಿದ್ದೇನೆ ಎಂದನು. ಅದಕ್ಕೆ ಶ್ರೀಗಳವರು, ಎಲೆ ಭಕ್ತನೇ, ನಿನಗೆ ಮಾಮ್ಲೆದಾರನ ಕೆಲಸ ಬೇಕೋ ಅಥವಾ ವೇದಾಂತ ಶಾಸ್ತ್ರವನ್ನು ಹೇಳುವ ಸಮೃದ್ಧಿಯು ಬೇಕೋ? ಈ ಎರಡರಲ್ಲಿ ನೀನು ಅಪೇಕ್ಷಿಸಿದ್ದನ್ನು ಆಶೀರ್ವದಿಸುತ್ತೇನೆ ಎಂದು ನುಡಿಯಲು, ಅದಕ್ಕೆ ಬಸವಣ್ಣಪ್ಪನು, ಸದ್ಗುರುವೇ, ನನಗೆ ವೇದಾಂತ ಶಾಸ್ತ್ರವನ್ನು ತಿಳಿಯುವ ಮತ್ತು ತಿಳಿಸುವುದನ್ನೇ ಆಶೀರ್ವದಿಸಿರಿ ಎಂದು ಕೇಳಿದರು. ಶ್ರೀಗಳವರು ಆ ಬಾಲಕನ ಇಚ್ಛೆಯಂತೆ ಆಶೀರ್ವದಿಸಿದರು. ಅವರ ಆಶೀರ್ವಾದ ಪ್ರಭಾವದಿಂದ ಆ ಬಸವಣ್ಣಪ್ಪನವರು ಈಗ ವೇದಾಂತ ಶಾಸ್ತ್ರ ಪಾರಂಗತರಾಗಿ ಬಸವಣ್ಣಪ್ಪ ಗೌಡರು ವೇದಾಂತ ಶಾಸ್ತ್ರ ಧುರೀಣರೆಂಬ ಹೆಸರನ್ನು ಪಡೆದಿರುತ್ತಾರೆ. ಆನಂತರ ಗಂಗಯ್ಯನವರು ಶ್ರೀಗಳವರ ಅನುಜ್ಞೆಯನ್ನು ಪಡೆದು ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ದತ್ತವಾಡದಲ್ಲಿಯೇ ಬಿಟ್ಟು ಸಂಗಡಿಗರೊಡನೆ ಕಾದರವಳ್ಳಿಗೆ ಹಿಂತಿರುಗಿದರು. ಇತ್ತ ಶ್ರೀ ಅದೃಶ್ಯ ಶಿವಯೋಗಿಗಳ ತಲೆಗೆ ತಣ್ಣೀರನ್ನೆತ್ತಬೇಕೆಂದು ಅಲ್ಲಿನ ಭಕ್ತರು ನಿಶ್ಚಯಿಸಿದಂತೆ ಮೊದಲನೆಯ ದಿವಸ ವೇದಗಂಗಾ ನದಿಯ ತೀರ್ಥವನ್ನೇ ಶಿವಯೋಗಿಗಳ ತಲೆಗೆ ಎತ್ತಬೇಕೆಂದೆನಿಸಿ ಭಕ್ತರು ಶಿವಯೋಗಿಗಳನ್ನು ವೇದಗಂಗಾ ನದಿಯ ಬಳಿಗೆ ಕರೆದುಕೊಂಡು ಹೋದರು. ಪ್ರವಾಹದ ಪಕ್ಕದಲ್ಲಿ ಕೂಡಿಸಿದರು. ಶ್ರೀ ಅದೃಶ್ಯ ಶಿವಯೋಗಿಗಳು ಆ ವೇದಗಂಗಾ ದೇವಿಯನ್ನು ಕುರಿತು ಹೀಗೆ ನುತಿಸಿ ನಮಸ್ಕರಿಸಿದರು: ಮೇದಿನಿಯೊಳಿಹ ಸಾದ ಕಾಳಿಯ ಭೇದವರಿಯುತ್ತಲವರವರಿಗೆ ಮೋದದಿಂ ಸತ್ಕರ್ಮ ಔಪಾಸನೆಯು ಸುಜ್ಞಾನ ಮಾದ ಕಾಂಡತ್ರಯಗಳನ್ನೇ ಬೋಧಿಸುತ್ತಂ ಪರಿದು ಪ್ರವಹಿಪ ವೇದಗಂಗಾದೇವಿಯೇ ನಿನ್ನಡಿಗಳಿಗೆ ಶರಣು. ಹೀಗೆ ಶರಣು ಮಾಡಿ ಸ್ವಸ್ಥ ಚಿತ್ತದಿಂದ ಕುಳಿತುಕೊಂಡರು. ಆಗ ಭಕ್ತಜನರು ಆ ವೇದಗಂಗಾ ತೀರ್ಥವನ್ನು ಕೊಡದಲ್ಲಿ ತುಂಬಿಕೊಂಡು ತಲೆಯ ಮೇಲೆ 5 ಕೊಡಗಳನ್ನು ಎನಿಸುತ್ತಾ ಓಂ ನಮಃ ಶಿವಾಯ ಎಂಬ ಶಿವಷಡಕ್ಷರಿ ಮಂತ್ರವನ್ನು ಪಠಿಸುತ್ತಾ ಹಾಕಿದರು. ನಂತರ ಗ್ರಾಮದಲ್ಲಿ ಕರೆದುಕೊಂಡು ಬಂದರು. ಪ್ರತಿನಿತ್ಯವೂ ಸೇದುವ ಬಾವಿಯ ಬಳಿಯಲ್ಲಿ ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಕೂಡಿಸಿ 200 ಕೊಡ ತಣ್ಣೀರನ್ನು ಹಾಕುತ್ತಿದ್ದರು. ಈ ಸೇವೆಯನ್ನು ಶ್ರೀ ಬಾಬಾ ಮಹಾರಾಜರವರ ಅಳಿಯಂದಿರಾದ ಶ್ರೀ ವೀರನಗೌಡರು ಅತಿ ಭಕ್ತಿಯಿಂದ ಮಾಡುತ್ತಿದ್ದರು. 3 ತಿಂಗಳವರೆಗೂ ತಣ್ಣೀರು ಹಾಕಿದರು. ಶ್ರೀ ಅದೃಶ್ಯ ಶಿವಯೋಗಿಗಳ ಪರಿಸ್ಥಿತಿಯೂ ಬದಲಾಯಿಸಲಿಲ್ಲ. ತಲೆ ಭ್ರಮಣವಾಗಿದ್ದರೆ ಚಿಕಿತ್ಸೆಯಿಂದ ಗುಣವಾದೀತು. ಕೇವಲ ಸ್ವರೂಪನಿಷ್ಠೆಯಲ್ಲಿ ಕರಿಗೊಂಡ
ನೆನೆ ನಿಲ್ಲುವಂತಹ ವೃತ್ತಿಯನ್ನು ಹೊರಮುಖಕ್ಕೆ ತರಲು ಯಾರಿಂದಾದೀತು? 3 ತಿಂಗಳಾದ ನಂತರ ಶ್ರೀಗಳವರು ಅದೃಶ್ಯ ಶಿವಯೋಗಿಗಳನ್ನು ಕುರಿತು, ಭಕ್ತೋತ್ತಮ, ನಿನ್ನಿಂದ ಜಗದೋದ್ಧಾರ ಕಾರ್ಯವು ನಡೆಯಬೇಕಾದುದರಿಂದ ನೀನು ಕಾದ್ರವಳ್ಳಿಗೆ ಹೋಗು ಎಂದು ಆಜ್ಞಾಪಿಸಿ ಕಾದ್ರವಳ್ಳಿಗೆ ಹೋಗಿ ಬಿಟ್ಟು ಬರಲು ಗೋದುಬಾಯಿಯವರನ್ನು ಸಂಗಡ ಕಳುಹಿಸಿಕೊಟ್ಟರು. ಗೋದುಬಾಯಿಯು ಗುರುಗಳ ಅಪ್ಪನೆಯ ಪ್ರಕಾರ ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಕಾದ್ರವಳ್ಳಿಗೆ ಕಳುಹಿಸಿ ಹಿಂತಿರುಗಿದಳು. ಮೇಲೆ ಹೇಳಿದ ಶ್ರೀ ಅಡಿಯಪ್ಪ ಗೋಣಿ ಮಾಸ್ತರ್ ಇವನು ಅದೃಶ್ಯ ಶಿವಯೋಗಿಗಳಲ್ಲಿಯೂ ಶ್ರೀ ಬಾಬಾ ಮಹಾರಾಜರಲ್ಲಿಯೂ ಅತಿ ಭಕ್ತಿ ವಿಶ್ವಾಸವನ್ನಿಟ್ಟು ವರ್ತಿಸಿ ಕೃತಾರ್ಥನಾದ ಮಹಾಪುರುಷನು. ಈತನ ವಿಶೇಷ ಸಂಗತಿ ಎಂದರೆ, ಒಮ್ಮೆ ಶ್ರೀಗಳವರ ಪುಣ್ಯಾರಾಧನೆಯ ಉತ್ಸವಕ್ಕೆ ಹೋದ ಸಮಯದಲ್ಲಿ ಸದ್ಭಕ್ತರ ಸಮ್ಮೇಳನವು ನೆರೆದಾಗ ಯಥಾಸಾಂಗವಾಗಿ ಉತ್ಸವವು ಮುಗಿದ ನಂತರ ಅಕಸ್ಮಾತ್ತಾಗಿ ಜ್ವರವು ಬಂದು ಎಲ್ಲ ಭಕ್ತರ ಸಮೂಹದಲ್ಲಿ ಸದ್ಭಾವ ಸಮೇತವಾಗಿ ದೇಹಾವಸಾನವಾಯಿತು. ಈತನ ಸಮಾಧಿಯು ಶ್ರೀ ಬಾಬಾ ಮಹಾರಾಜರ ಸಮಾಧಿಯ ಎದುರಿನಲ್ಲಿ ಆಗಿರುತ್ತದೆ. ಇದು ಅವನ ಗುರು ಶ್ರದ್ಧೆಯ ಮತ್ತು ಸುಕೃತದ ದ್ಯೋತಕವಾಗಿದೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 30ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನವ ಪಾರ್ವತಿ ಪತಿ ಹರ ಹರ ಮಹಾದೇವ.